ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಿನ್ನೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲದೊಳಗ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ನಟ ಭಯಂಕರ ಗಿಲ್ಲಿ ನಟ ಅವರು ಹಾಗೂ ಕೆಂಡ ಸಂಪಿಗೆ ಕಾವ್ಯ ಅವರು ಇಬ್ರು ಹೋಗಿದ್ರು. ಅಲ್ಲಿ ಗುರುಗಳ ಪಾದಗಳಿಗೆ ಗಿಲ್ಲಿ ಅವರು ನಮಸ್ಕಾರ ಮಾಡ್ತಾರ, ಆಶೀರ್ವಾದ ತಗೋತಾರ. ಅದೇ ರೀತಿ ಕಾವ್ಯ ಅವರು ಕೂಡ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ತಗೋತಾರ. ಅವರ ಇಬ್ಬರ ಮಧ್ಯದಲ್ಲಿಯ ಒಂದಷ್ಟು ನಡವಳಿಕೆಗಳನ್ನ ನಾನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕಾವ್ಯ ಅವರಿಗೆ ಈ ಹಿಂದ ಎಂದಿಗಿಂತಲೂ ಹೆಚ್ಚು ಒಂದು ವಿಶ್ವಾಸ, ಸ್ನೇಹ ಗಿಲ್ಲಿಯವರಲ್ಲಿ ಕಂಡು ಬರ್ತಾ ಇದೆ. ಅವರ ಒಂದಷ್ಟು ನಡವಳಿಕೆಗಳು, ಭಾವನೆಗಳು ಸೂಕ್ಷ್ಮವಾಗಿ ನಮಗ ತಿಳಿದು ಬರ್ತದೆ. ಅವರಿಬ್ರು ಒಳ್ಳೆಯ ಸ್ನೇಹಿತರು ಅನ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವರ ಸ್ನೇಹ ಇದೇ ರೀತಿಯಾಗಿ ಮುಂದುವರಿಲಿ. ಅವರ ಸ್ನೇಹದ ಮೇಲೆ ಯಾರದು ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಬೀಳದೇ ಇರಲಿ. ಅವರಿಬ್ಬರ ಮಧ್ಯದಲ್ಲಿಯ ಒಂದು ವಿಶ್ವಾಸ, ನಂಬಿಕೆಗೆ ಯಾವುದೇ ರೀತಿ ಅಡಚಣೆ ಬಾರದೇ ಇರಲಿ ಅಂತ ನಾನು ಹಾರೈಸುತ್ತಾ, ಅವರು ಸ್ಟೇಜ್ ಮೇಲೆ ಒಂದಿಬ್ರು ಗಿಫ್ಟ್ ಕೊಟ್ರು, ಅವರಿಗೆ ಫೋಟೋ ಕೊಟ್ರು. ಆಮೇಲೆ ಇಲ್ಲಿ ಅವರು ಬಿಳಿ ಶರ್ಟು, ಕಪ್ಪು ಬಣ್ಣದ್ದು ಅಥವಾ ನೀಲಿ ಬಣ್ಣದ್ದು ಪ್ಯಾಂಟ್ ಹಾಕಿದ್ರು. ಅವರಿಗೆ ಇಷ್ಟವಾದ ಬಣ್ಣ ನೀಲಿ ಅಥವಾ ಕಪ್ಪು. ಕಾವ್ಯ ಅವರು ಕ್ರೀಮ್ ಕಲರ್ ಇರ್ಬೋದು, ಮೋಸ್ಟ್ಲಿ ಏನು ಲೈಟ್ ಹಸಿರದನ್ನೋ ಗೊತ್ತಿಲ್ಲ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ರೇಷ್ಮಿ ಸಾರಿ ಇರ್ಬೋದು ಅಂತ ಅಂದ್ಕೋತೀನಿ. ಆಮೇಲೆ ಕೆಂಪು ಬ್ಲೌಸ್ ಹಾಕೊಂಡಿದ್ರು. ಆ ರವಿಕೆ ಹೆಚ್ಚಾಗಿ ಅವರಿಗೆ ಕೆಂಪು ಮತ್ತು ಹಳದಿ, ಕ್ರೀಮು ಇವೆಲ್ಲ ಕಲರ್ ಬಹಳ ಇಷ್ಟ ಆಗ್ತಾವು ಅಂತ ಅನ್ಸುತ್ತೆ. ಜಾಸ್ತಿ ಅದೇ ಕಲರ್ ಗಳನ್ನ ಅವ್ರು ಬಳಸ್ತಾರ. ಇಬ್ಬರಲ್ಲೂ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆಯ ಬಾಂಡಿಂಗ್ ಇದೆ. ಇಬ್ರು ಕೂಡ ಮಾತಾಡ್ತಾರೆ. ಕಾವ್ಯ ಅವರು ಅಲ್ಲಿಯ ಜನರನ್ನ ಉದ್ದೇಶಿಸಿ ಬಹಳ ಶಾರ್ಟ್ ಬಟ್ ಸ್ವೀಟ್ ಆಗಿ ಮಾತಾಡ್ತಾರೆ. ನಾವು ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ತಗೊಂಡ್ವಿ. ಇಲ್ಲಿಯ ಜನಗಳು ಬಹಳ ಒಳ್ಳೆಯವರು, ನಮಗೆ ಒಳ್ಳೆಯ ಸ್ವಾಗತವನ್ನು ಕೊಟ್ಟಿದ್ದೀರಿ, ತಮಗೆಲ್ಲ ನಮ್ಮ ಧನ್ಯವಾದಗಳು, ನಾನು ಮತ್ತೆ ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಸಂಕ್ಷಿಪ್ತವಾಗಿ ಮಾತಾಡ್ತಾರೆ. ಆ ನಂತರ ಅಲ್ಲೆಲ್ಲ ಜನಗಳು ಕಾವು 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 ಅಂತ ಕೂಗ್ತಾ ಇರ್ತಾರೆ. ಅದೊಂದು ಪ್ರೀತಿ, ಜನಗಳ ಪ್ರೀತಿ ಅದು. ಉತ್ತರ ಕರ್ನಾಟಕ ಜನಗಳು ಹಾಗೆ, ಒಬ್ಬರನ್ನ ಒಂದ್ಸಾರಿ ಹಚ್ಕೊಂಡ್ರು ಅಂದ್ರೆ ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲ್ಲ ಅವರು. ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ನಟ ಅವರು ಕೂಡ ಮಾತಾಡ್ತಾರೆ. ಅವ್ರಿಗೆ ಗೊತ್ತು ಉತ್ತರ ಕರ್ನಾಟಕ ಜನ ಹೇಗೆ ಅಂತ. ಯಾದಗಿರಿಯಲ್ಲೂ ಕೂಡ ಅದನ್ನೇ ಹೇಳಿದ್ರು, ಇಲ್ಲೂ ಕೂಡ ಹೆಚ್ಚು ಕಮ್ಮಿ ಅದನ್ನೇ ಹೇಳಿದ್ರು ಅವರು. ನಮ್ಮ ಉತ್ತರ ಕರ್ನಾಟಕ ಜನ ನಮಗೆ ಬಹಳಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ, ಮೊದಲೆಲ್ಲ ಗುರುತಿಸ್ತಿದ್ರು, ಈಗ ನಮ್ಮನ್ನ ಮೆರೆಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಆವಾಗ ಅವರು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತಾರ. ಅವರಿಗೆ ಉತ್ತರ ಕರ್ನಾಟಕ ಜನರ ಬಗ್ಗೆ ವಿಶೇಷವಾದ ಪ್ರೀತಿ ಮತ್ತು ಅಭಿಮಾನ. ಮತ್ತು ಜನಗಳು ಕೂಡ ಕೂಗ್ತಾರ, ಗಿಲ್ಲಿ 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 ಅಂತ ಕೂಗ್ತಾ ಇರ್ತಾರ. ಜೊತೆಗೆ ನೀವಿಬ್ರು ಡಾನ್ಸ್ ಮಾಡ್ಬೇಕು ಅನ್ನುವಂಥ ಅಪೇಕ್ಷೆಯನ್ನು ಕೂಡ ಕೆಲವು ಜನ ಮಾಡ್ತಾರ. ಹೀಗಾಗಿ ಅವರಿಬ್ರು ಲೈಟ್ ಆಗಿ ಡಾನ್ಸ್ ಕೂಡ ಮಾಡ್ತಾರ. ಜನರನ್ನ ರಂಜಿಸುವುದಕ್ಕೋಸ್ಕರ ಕಲಾವಿದರಿಗೆ ಅದು ಅನಿವಾರ್ಯ ಆಗಿರ್ತದೆ. ಅವರಿಬ್ಬರಿಗೂ ಅದು ಇಷ್ಟ ಇದ್ರು ಕೂಡ ಬಂತು, ಇಷ್ಟ ಇಲ್ಲದೆ ಇದ್ರು ಕೂಡ ಬಂತು. ಜನರ ಇಷ್ಟವನ್ನ ಪೂರೈಸುವ ಸಲುವಾಗಿ ಅವರಿಬ್ರು ಲೈಟ್ ಆಗಿ ಡಾನ್ಸ್ ಮಾಡ್ತಾರ. ಬಹಳ ಖುಷಿ ಅನ್ಸುತ್ತೆ ನೋಡ್ಲಿಕ್ಕೆ. ಅವರಿಬ್ಬರ ಸ್ನೇಹ ಇದೇ ರೀತಿ ಮುಂದುವರಿಲಿ ಅಂತ ನಾನು ಆಶಯವನ್ನು ಮಾಡ್ತೇನೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸಿರಿ, ಸಂಪತ್ತು, ಒಳ್ಳೆಯ ಅವಕಾಶಗಳನ್ನು ಕೊಡ್ಲಿ ಅಂತ ನಾನು ಹಾರೈಸ್ತೇನೆ. ನಾಳೆ ಅಥವಾ ನಾಡಿದ್ದು ಅಂದ್ರೆ ನಾಳೆ ಯಾವುದು ಅರ್ಜೆಂಟ್ ಆಗಿ ಮಾಡುವಂತಹ ವಿಡಿಯೋಗಳು ಬರ್ದೇ ಇದ್ದಾಗ ಖಂಡಿತವಾಗ್ಲೂ ನಾಳೆ ನಾನು ಗಿಲ್ಲಿ ಮತ್ತು ಕಾವ್ಯ ಅವರ ಕುರಿತು ವಿಶೇಷವಾಗಿ ಅವರಿಗೆ ನಾನೊಬ್ಬ ಹಿತೈಷಿಯಾಗಿ ಕೆಲವೊಂದು ಹಿತನುಡಿಗಳನ್ನ ಹೇಳಬೇಕು ಅಂತ ಮಾಡಿದ್ದೀನಿ. ಆ ವಿಡಿಯೋ ನಾಳೆ ಮಾಡ್ತಾ ಇದ್ದೀನಿ.
ದಯವಿಟ್ಟು ಸಾಧ್ಯ ಆದ್ರೆ ತಾವೆಲ್ಲ ಆ ವಿಡಿಯೋವನ್ನು ನೋಡ್ರಿ ಅಂತ ನಾನು ಅಪೇಕ್ಷೆಯನ್ನ ಮಾಡ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.